ನಟಿ ಚೈತ್ರಾ ಆಚಾರ್ ಸ್ಯಾಂಡಲ್ವುಡ್ನ ಪ್ರತಿಭಾವಂತ ನಟಿ. ಈಗ ಬೇರೆ ಭಾಷೆಗಳಲ್ಲೂ ಕೂಡ ತಮ್ಮ ನಟನೆಯ ಮೂಲಕ ಹೆಸರು ಮಾಡ್ತಾ ಇರುವಂತಹ ನಟಿ. ಅಂಥ ನಟಿಯ ಪೋಸ್ಟ್ಗೆ ಯಾರೋ ಒಬ್ಬ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ದಾನೆ. ಆಕೆ ಹಾಕುವಂತಹ ಬಟ್ಟೆಯ ಬಗ್ಗೆಯೇ ಪ್ರಶ್ನೆ ಮಾಡಿದ್ದಾನೆ. ಪ್ರಶ್ನೆ ಮಾಡಿದವನು ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾ ಯೂಸರ್ ಅಲ್ಲ, ಓರ್ವ ಪೊಲೀಸ್ ಸಿಬ್ಬಂದಿ ಈ ರೀತಿ ಕಾಮೆಂಟ್ ಹಾಕಿರೋದು, ಡಿಎಂ ಮಾಡಿರೋದು. ಇನ್ಸ್ಟಾಗ್ರಾಮ್ನಲ್ಲಿ ಮಹೇಶ್ ಹೊಸಮನಿ ಅನ್ನುವಂಥ ಒಂದು ಇನ್ಸ್ಟಾ ಖಾತೆಯಿಂದ ಇವರು ಹಾಕಿದ್ದಂತಹ ಯಾವುದೋ ಫೋಟೋಗೆ ಡಿಎಂ ಮಾಡಲಾಗಿದೆ. ಅಂದ್ರೆ ಡೈರೆಕ್ಟ್ ಮೆಸೇಜ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಚೈತ್ರಾ ಜೆ ಆಚಾರ್ ಅವರ ಫೋಟೋಗೆ ಮೆಸೇಜ್ ಅನ್ನ ಹಾಕಿದಂತಹ ವ್ಯಕ್ತಿ ಹೊಸಮನಿ, ಮಹೇಶ್ ಹೊಸಮನಿ ಅನ್ನುವಂಥ ಓರ್ವ ಪೊಲೀಸ್ ಕಾನ್ಸ್ಟೇಬಲ್. ಆ ಪೊಲೀಸ್ ಕಾನ್ಸ್ಟೇಬಲ್ ನಡಿಯ ವಿರುದ್ಧ ಕೆಂಡಾಮಂಡಲರಾದಂತಹ ನಟಿ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಬೆಂಗಳೂರು ಸಿಟಿ ಪೊಲೀಸರಿಗೆ ಟ್ಯಾಗ್ ಮಾಡಿದ್ರು. ಆ ಪೋಸ್ಟ್ ವೈರಲ್ ಆಗ್ತಾ ಇದ್ದ ಹಾಗೆ ಮಹೇಶ್ ಹೊಸಮನಿ ಆತನೇ ಡಿಎಂ ಮಾಡಿ ಕ್ಷಮೆಯಾಚನೆ ಮಾಡಿದ್ದಾನೆ. ಸಾರಿ ಮೇಡಮ್, ತಪ್ಪಾಗಿದೆ, ದಯವಿಟ್ಟು ಪೋಸ್ಟ್ ತೆಗೆದು ಹಾಕಿ. ನಿಮ್ಮೇಲ್ ಕನ್ಸರ್ನಿಂಗ್ ನಾನು ಆ ರೀತಿ ಮೆಸೇಜ್ ಹಾಕ್ತೆ, ನನ್ನ ಕರಿಯರ್ಗೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾನೆ. ಆ ಸ್ಕ್ರೀನ್ ಶಾಟ್ ಅನ್ನ ಕೂಡ ನಟಿ ತಮ್ಮ ಸ್ಟೋರಿಯಲ್ಲಿ ಶೇರ್ ಮಾಡಿಕೊಂಡಿದ್ರು. ಚೈತ್ರಾ ಆಚಾರ್, ಚೈತ್ರಾ ಜೆ ಆಚಾರ್ ನಿಮ್ಗೆ ಗೊತ್ತಿದೆ, ಸ್ಯಾಂಡಲ್ವುಡ್ನ ಪ್ರತಿಭಾವಂತ ನಟಿ. ಬೇರೆ ಭಾಷೆಗಳಲ್ಲೂ ಈಗ ಮಿಂಚ್ತಾ ಇರುವಂತಹ ನಟಿ. ಆಕೆ ಹಾಕಿದ್ದಂತಹ ಫೋಟೋಗಳಿಗೆ ಆಕೆಯ ಬಟ್ಟೆಯ ಬಗ್ಗೆ ಆತ ಕಾಮೆಂಟ್ ಮಾಡಿರ್ತಾನೆ. ಮೊದಲನೇದಾಗಿ ಆತ ಮಾಡಿದ್ದಂತಹ ಕಾಮೆಂಟ್ ಏನು ಅಂತಂದ್ರೆ, ಕಾಮೆಂಟ್ ಅಂದ್ರೆ ಡೈರೆಕ್ಟ್ ಮೆಸೇಜ್. ಇನ್ಸ್ಟಾದಲ್ಲಿ ಡಿಎಂ ಮಾಡ್ತಾರಲ್ಲ, ಹಾಗೆ ಮೆಸೇಜ್ ಹಾಕಿದಾಗ ನೀವು ಹೀರೋಯಿನ್ನ ಅಥವಾ ಸೆಕ್ಸ್ ವರ್ಕರ್ ಅಂತ ಮೆಸೇಜ್ ಹಾಕಿರ್ತಾನೆ. ಆ ಪೋಸ್ಟ್ ಗಮನಿಸ್ತಾ ಇದ್ದೀರಿ ನೋಡಿ, ಅದೇ ಆತ ಹಾಕಿದಂತ ಡಿಎಂ. ನೀನು ಹೀರೋಯಿನ್ನ, ಸೆಕ್ಸ್ ವರ್ಕರ್, ಸ್ವಲ್ಪ ಮರ್ಯಾದೆ ಇರ್ಲಿ. ಇವನ್ ಯಾರು ಹೇಳೋದಿಕ್ಕೆ? ಇವನಿಗೇನ್ ರೈಟ್ಸ್ ಇದೆ? ಅದು ಅಷ್ಟು ಕೆಟ್ಟದಾಗಿ ಬಂದು ಡಿಎಂ ನಲ್ಲಿ ಮೆಸೇಜ್ ಹಾಕುವಂತ ರೈಟ್ಸ್ ಈತನಿಗೆ ಕೊಟ್ಟಿದ್ಯಾರು? ಆತನ ಫೋಟೋ ಗಮನಿಸ್ತಾ ಇದ್ದೀನಿ, ಪೊಲೀಸ್ ಯೂನಿಫಾರ್ಮ್ ನಲ್ಲಿದ್ದಾನೆ, ಆತ ಪೊಲೀಸ್ ಸಿಬ್ಬಂದಿ ಅನ್ನುವಂಥ ಮಾಹಿತಿ ಇದೆ. ಈ ರೀತಿಯಾಗಿ ಕಾಮೆಂಟ್ ಹಾಕಿದಂತಹ ನಂತರದಲ್ಲಿ ಅಥವಾ ಈ ರೀತಿಯಾಗಿ ಮೆಸೇಜ್ ಮಾಡಿದಂತಹ ನಂತರದಲ್ಲಿ ಚೈತ್ರಾ ಜೆ ಆಚಾರ್ ಅವರು ಒಬ್ಬ ಸೆಲೆಬ್ರಿಟಿ. ಇಂಥ 1000 ಜನ ಹಾಕ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದ ಅಂತ ಹೇಳಿ ಆಕೆ ಸುಮ್ಮನೆ ಕೂರ್ಲಿಲ್ಲ. ಇದನ್ನ ಅಡ್ರೆಸ್ ಮಾಡಬೇಕು ಅಂತ ಹೇಳಿ ಚೈತ್ರಾ ಜೆ ಆಚಾರ್ ಅವ್ರಿಗೆ ಅನ್ಸಿದೆ. ಹಾಗೆ ಅಡ್ರೆಸ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿನೇ ಆತನ ಫೋಟೋ, ಅಂದ್ರೆ ಆತನ ಡಿಪಿ ನಲ್ಲಿ ಇದ್ದಂತಹ ಫೋಟೋ ಜೊತೆಗೆ ಆತ ಹಾಕಿದಂತಹ ಆ ಮೆಸೇಜ್, ಅಶ್ಲೀಲ ಅಸಭ್ಯ ಮೆಸೇಜ್, ಆ ಮೆಸೇಜ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ತಮ್ಮ ಸ್ಟೋರಿನಲ್ಲಿ ಹಾಕ್ಬಿಟ್ಟಿದ್ರು. ಸ್ಟೋರಿನಲ್ಲಿ ಹಾಕಿ ಅದು ವೈರಲ್ ಆಗ್ತಾ ಇದ್ದ ಹಾಗೆ ಆ ಮಹೇಶ್ ಹೊಸಮನಿ ಅನ್ನುವಂತಹ ಪೊಲೀಸ್ ಕಾನ್ಸ್ಟೇಬಲ್ಗೆ ತಾನು ಮಾಡಿದ ಎಡವಟ್ಟಿಯಂಥದ್ದು ಅನ್ನೋದು ಗೊತ್ತಾಗಿದೆ, ತನ್ನ ತಪ್ಪಿನ ಅರಿವಾಗಿದೆ. ಆದ್ರೆ ತನ್ನ ತಪ್ಪಿನ ಅರಿವಾಗಿ ಇಷ್ಟುದ್ದ ಮೆಸೇಜ್ ಹಾಕ್ತಾನೆ ಆತ. ಸ್ಕ್ರೀನ್ ಶಾಟ್ ನೋಡ್ತಾ ಇದ್ದೀನಿ ನೋಡಿ, ಆತ ಏನ್ ಆನ್ಸರ್ ಕೊಡ್ತಾನೆ ಅಥವಾ ಯಾವ ರೀತಿ ಕ್ಷಮೆ ಕೇಳ್ತಾನೆ ಅಂದ್ರೆ, ಸಾರಿ ಮೇಡಮ್, ಈ ತರ ಮೆಸೇಜ್ ಹಾಕಿದ್ದಕ್ಕೆ ತಪ್ಪಾಯ್ತು. ನಾನು ನಿಮ್ಮ ಕನ್ಸರ್ನ್ಗೆ ಈ ರೀತಿ ಮೆಸೇಜ್ ಹಾಕಿದ್ದು. ಎಂಥ ಕನ್ಸರ್ನ್ ಇವನದ್ದು, ಎಂಥ ಕಾಳಜಿ ಇವನದ್ದು. ಆತನ ಮೆಸೇಜ್ ಇದು, ನಾನು ನಿಮ್ಮ ಮೇಲಿನ ಕನ್ಸರ್ನ್ಗೆ ಈ ತರ ಮೆಸೇಜ್ ಹಾಕಿದ್ದು. ಅದರಲ್ಲಿರುವ ಅಕ್ಷರಗಳು ತಪ್ಪಾಗಿರಬಹುದು, ಆದ್ರೆ ನಾನು ನಿಮ್ಮ ಮೇಲೆ ಕನ್ಸರ್ನಿಂಗ್ ಹಾಕಿರೋದು. ಪ್ಲೀಸ್ ರಿಮೂವ್ ಮಾಡಿ ಮೇಡಮ್, ಇದು ನನ್ನ ಕರಿಯರ್ಗೆ ಸಮಸ್ಯೆ ಆಗುತ್ತೆ. ಸಾರಿ ಮೇಡಮ್ ಅಂತ ಹೇಳಿ ಮೆಸೇಜ್ ಹಾಕ್ತಾನೆ. ಅಷ್ಟು ಮಾತ್ರ ಅಲ್ಲ, ನಾನು ನಿಮ್ಮ ಫಿಲಂ ನೋಡ್ಕೊಂಡೇ ಬಂದಿರೋದು, ನಾನು ನಿಮ್ಮ ಅಭಿಮಾನಿನೇ. ನಾವು ನಿಮ್ಗೆ ಈ ತರ ಫೋಟೋ ಹಾಕಿದ್ರೆ ತಪ್ಪಾಗಿರಬಹುದು, ಆದ್ರೆ ನಿಮ್ಮ ಮೇಲಿನ ಕನ್ಸರ್ನ್ಗೋಸ್ಕರ ಆ ರೀತಿ ಮೆಸೇಜ್ ಮಾಡಿದೆ. ದಯವಿಟ್ಟು ಸ್ಟೋರಿ ತೆಗಿರಿ ಮೇಡಮ್, ನನ್ನ ಕರಿಯರ್ಗೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಆತ ಮತ್ತೆ ಮೆಸೇಜ್ ಹಾಕ್ತಾನೆ, ಮತ್ತೆ ಡಿಎಂ ಮಾಡ್ತಾನೆ. ಅದನ್ನು ಸ್ಕ್ರೀನ್ ಶಾಟ್ ತೆಗೆದು ಹಾಕ್ತಾರೆ ಚೈತ್ರಾ ಜೆ ಆಚಾರ್ ಅವರು. ಯಾರಾದ್ರೂ ನನ್ನ ಕರಿಯರ್ ಬಗ್ಗೆ ಮಾತನಾಡಿದಾಗ ನಾನು ಅವರನ್ನ ಸುಮ್ಮನೆ ಬಿಡ್ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಯಾವಾಗ ಅದು ಅವರ ಕರಿಯರ್ ವಿಚಾರಕ್ಕೆ ಬರುತ್ತೋ ಆಗ ನಿಯಮಗಳು ಬದಲಾಗ್ಬಿಡುತ್ವಾ ಅಂತ ಹೇಳಿ ಖಾರವಾಗಿ ಪ್ರಶ್ನೆ ಮಾಡ್ತಾರೆ ಚೈತ್ರಾ ಜೆ ಆಚಾರ್. 3 ಸ್ಕ್ರೀನ್ ಶಾಟ್ಗಳನ್ನ ಹಾಕಿದ್ರು ಅವರು ತಮ್ಮ ಸ್ಟೋರಿನಲ್ಲಿ. ಈಗ ಆತನ ಮೇಲೆ ಕರುಣೆ ಬಂದೋ ಅಯ್ಯೋ ಪಾಪ ಅನ್ಸಿನೋ ಆ ಸ್ಕ್ರೀನ್ ಶಾಟ್ ಅನ್ನ ಡಿಲೀಟ್ ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ಚೈತ್ರಾ ಜೆ ಆಚಾರ್ ಅವರು ಹಾಕಿದ್ದಂತಹ ಈ ಸ್ಕ್ರೀನ್ ಶಾಟ್ಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಾವೆ. ಚೈತ್ರಾ ಜೆ ಆಚಾರ್ ಅವರ ನಡೆಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳ ಅಕೌಂಟಿಗೆ ಹೋಗಿ ಅವ್ರಿಗೆ ಏನು ಬೇಕಾದ್ರೂ ಡಿಎಂ ಮಾಡಬಹುದು, ಮನಸ್ಸಿಗೆ ಬಂದಿದ್ದನ್ನ ಪ್ರಶ್ನೆ ಮಾಡಬಹುದು, ಕೆಟ್ಟು ಕೊಳಕಾಗಿ ಮೆಸೇಜ್ ಮಾಡಬಹುದು ಅಂದ್ಕೊಳ್ಳುವಂತಹ ಕ್ರಿಮಿಗಳಿಗೆ ಅವರಿಗೆ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಕನ್ನಡಿ ಹಿಡಿದು ತೋರಿಸಿದಾಗ್ಲೇ ತಾವು ಎಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡಿದೀವಿ ಅನ್ನೋದು ಅರ್ಥ ಆಗೋದು. ತಮ್ಮನ್ನ ತಡೆಯೋದಕ್ಕೆ ಒಂದು ಕಾನೂನಿದೆ, ಪೊಲೀಸರು ಅನ್ನೋರಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಸಿದಾಗ್ಲೇ ನಾವು ಹಾಗೆ ಮಾಡಬಾರ್ದು ಅನ್ನೋದು ಗೊತ್ತಾಗೋದು.
ಅಂಥ ಕ್ರಮವನ್ನ ಚೈತ್ರಾ ಜೆ ಆಚಾರ್ ಅವರು ತಗೊಂಡಿದ್ದಾರೆ. ಅದು ಇಂಪ್ಯಾಕ್ಟ್ ಕೂಡ ಆಗಿದೆ. ತಕ್ಷಣಕ್ಕೆ ಆತ ಸಾರಿ ಕೂಡ ಕೇಳಿದ್ದಾನೆ. ಬಟ್ ಅಷ್ಟಕ್ಕೆ ಇದು ಮುಗಿದು ಹೋಗಬಾರ್ದು. ಮಹೇಶ್ ಹೊಸಮನಿ ಆತ ಪೊಲೀಸ್ ಹುದ್ದೆಯಲ್ಲಿರುವಂತಹ ವ್ಯಕ್ತಿ. ಆತನ ಅಕೌಂಟ್ ಡೀಟೇಲ್ಸ್ ನಾವು ಗಮನಿಸಿದ್ರೆ ಹಾಗೆ ಕಾಣಿಸುತ್ತೆ. ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ ಚೈತ್ರಾ ಜೆ ಆಚಾರ್ ಅವರು. ಆತನ ವಿರುದ್ಧ ಪೊಲೀಸರು ಏನು ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಕಾದು ನೋಡಬೇಕು. ಕೇವಲ ಚೈತ್ರಾ ಜೆ ಆಚಾರ್ ಮಾತ್ರ ಅಲ್ಲ, ರೀಸೆಂಟ್ ಡೇಸ್ ಅಲ್ಲಿ ಈ ರೀತಿಯಾದಂತಹ ಸ್ಟ್ರಿಕ್ಟ್ ಆಕ್ಷನ್ ನ ಹಲವು ನಟಿಯರು ತೆಗೆದುಕೊಂಡಿದ್ದಾರೆ. ನೀವು ನಿನ್ನೆ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಸ್ಪರ್ಧಿ, ಮಾಜಿ ಬಿಗ್ ಬಾಸ್ ಸ್ಪರ್ಧಿ, ಅವರು ಕೂಡ ಒಂದು ವಿಡಿಯೋ ಹಾಕಿದ್ರು. ಯಾರೋ ಒಬ್ರು ನನ್ನ ವಿಡಿಯೋಗೆ ಕೆಟ್ಟ ಕೊಳಕ ಕಾಮೆಂಟ್ ಹಾಕ್ತಿದ್ದಾರೆ, 4-5 ಫೇಕ್ ಐಡಿಯನ್ನ ಕ್ರಿಯೇಟ್ ಮಾಡಿಕೊಂಡು ನಾನು ಸೈಬರ್ ಕ್ರೈಮ್ ಪೊಲೀಸರಿಗೆ ಕೇಸ್ ಕೊಡ್ತೀನಿ, ದೂರು ಕೊಡ್ತೀನಿ ಅಂತ ಹೇಳಿ ಆಕೆ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ಸೆಲೆಬ್ರಿಟಿಗಳು ಅಂತಲ್ಲ, ಜನಸಾಮಾನ್ಯರೇ ಆಗಿರ್ಲಿ, ಯಾರೇ ಹೆಣ್ಮಕ್ಳೇ ಆಗಿರ್ಲಿ, ಗಂಡು ಮಕ್ಳೇ ಆಗಿರ್ಲಿ, ಅವ್ರ ಜೊತೆ ಇಂಥದ್ದೊಂದು ವರ್ತನೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ರೀತಿಯಾಗಿ ಅವರಿಗೆ ಕಾಡ್ತಿದ್ದಾರೆ ಯಾರಾದ್ರೂ ಅಥವಾ ಕೆಟ್ಟದಾಗಿ ಮೆಸೇಜ್ ಹಾಕ್ತಿದ್ದಾರೆ ಅನ್ನುವಂಥ ಟೈಮ್ನಲ್ಲಿ ಅದನ್ನ ಪ್ರಶ್ನೆ ಮಾಡಬೇಕು, ಅದರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು. ಹಾಗೆ ಮಾಡಿದಾಗಲೇ ಬೇರೆಯವ್ರಿಗದು ಒಂದು ಮೆಸೇಜ್ ಆಗೋದು, ಒಂದು ಸಂದೇಶ ಆಗೋದು. ನಾವು ಹೀಗೆ ಮಾಡಿದ್ರೆ ನಮ್ಮ ಮರ್ಯಾದೆನೇ ಹೋಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ನಮ್ಮ ವಿರುದ್ಧ ಕಾನೂನು ಕ್ರಮ ಆಗುತ್ತೆ ಅನ್ನುವಂಥ ಎಚ್ಚರಿಕೆ ಮೂಡೋದೇ ಆವಾಗ. ಪ್ರಶ್ನೆ ಮಾಡದೇ ಇದ್ರೆ ಹೋಗ್ಲಿ ಬಿಡು ಅಂತ ಬ್ಲಾಕ್ ಮಾಡಿಬಿಟ್ರೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಈ ಅಕೌಂಟ್ ಬ್ಲಾಕ್ ಆಗಿರಬಹುದು, ಮತ್ತೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋತಾನೆ ಆ ವ್ಯಕ್ತಿ, ಮತ್ತೊಂದು ಅಕೌಂಟಿಂದ ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದನ್ನ ತಡೆಯುವಂಥ ಕೆಲಸ ಚೈತ್ರಾ ಜೆ ಆಚಾರ್ ಅವರಿಂದ ಆಗಿದೆ. ಪ್ರಶ್ನೆ ಮಾಡಿದ್ದಾರೆ ಚೈತ್ರಾ ಜೆ ಆಚಾರ್ ಅವರು. ಆತ ಮಾಡಿದಂತಹ ಮೆಸೇಜ್ ಅನ್ನ, ಆತನ ಅಕೌಂಟ್ ಡೀಟೇಲ್ಸ್ ಸಮೇತ ಸ್ಕ್ರೀನ್ ಶಾಟ್ ಹಾಕಿದ್ದಾರೆ. ಅಷ್ಟಾಗ್ತಾ ಇದ್ದ ಹಾಗೆ ಅಯ್ಯಯ್ಯೋ ನನ್ನ ಮಾನ ಮರ್ಯಾದೆ ಹೋಯ್ತು ಅಂತ ಹೇಳಿ ಆ ವ್ಯಕ್ತಿಗೆ ಅನ್ಸಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಚೈತ್ರಾ ಜೆ ಆಚಾರ್ ಸ್ಯಾಂಡಲ್ವುಡ್ ನ ಪ್ರತಿಭಾವಂತ ನಟಿ, ಬೇರೆ ಭಾಷೆಯಲ್ಲೂ ಮಿಂಚುತ್ತಿದ್ದಾರೆ. ಸೆಲೆಬ್ರಿಟಿ ಯಾಕೆ? ಯಾರೋ DM ಮಾಡಿದ್ದಾರೆ, ನಾನು ಯಾಕೆ ನೋಡ್ಬೇಕು, ನಾನು ಯಾಕೆ ತಲೆ ಕೆಡಿಸಿಕೊಳ್ಬೇಕು ಅಂತ ಸುಮ್ಮನಿರಬಹುದಾಗಿತ್ತು. ಬಟ್ ಹಾಗೆ ಸುಮ್ಮನಿರದೆ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡುವಂತಹ ಕೆಲಸವನ್ನ ಚೈತ್ರಾ ಜೆ ಆಚಾರ್ ಮಾಡಿದ್ದಾರೆ. ಬಟ್ ಇದು ಇಷ್ಟಕ್ಕೆ ನಿಲ್ಬಾರ್ದು ಅನ್ನೋದು ಒಂದು ಕಳಕಳಿ. ಯಾಕೆಂತಂದ್ರೆ ಯಾರ ರೀತಿ ಮೆಸೇಜ್ ಹಾಕಿದಾನೋ ಆತ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಇರೋದು ಕಾಣಿಸ್ತಾ ಇದೆ. ಅಂಥವರ ವಿರುದ್ಧ ಕ್ರಮ ಆಗಬೇಕು, ಕಾನೂನಾತ್ಮಕ ಕ್ರಮ ಆಗಬೇಕು. ಅದೇನಾದ್ರೂ ಆಗ್ತಾ ಇದೆಯಾ? ಕಂಪ್ಲೇಂಟ್ ಏನಾದ್ರೂ ದಾಖಲು ಮಾಡಿದಾರಾ? ಏನ್ ಮಾಹಿತಿ ಸಿಗ್ತಾ ಇದೆ ಲೋಕೇಶ್? ಖಂಡಿತವಿದೆ. ಯಾಕಂದ್ರೆ ಕಲಾವಿದರು ಅಂತ ವಿಚಾರ ಬಂದಾಗ ಗ್ರಾಂಟೆಡ್ ಆಗಿ ತೆಗೆದುಕೊಡುವಂತ ರೀತಿ ಅಂದ್ರೆ ಇತ್ತೀಚೆಗೆ ಸಾಕಷ್ಟು ಪ್ರಕರಣಗಳಾಗ್ತದೆ. ಯಾಕಂದ್ರೆ ನಟಿಯರು ಅಂತ ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಕಮೆಂಟ್ ಮಾಡೋದಾಗ್ಲಿ, ಅವ್ರ ಬಗ್ಗೆ ಮಾತನಾಡೋದಾಗ್ಲಿ, ಅಥವಾ ಅವರ ವೈಯಕ್ತಿಕ ಒಂದು ಪರ್ಸನಲ್ ಪೇಜ್ಗಳಿಗೆ ಮೆಸೇಜ್ ಹಾಕೋದ್ರಲ್ಲಿ ಸಾಕಷ್ಟು ಘಟನೆಗಳಾಗಿದೆ. ಸೊ ಈ ವಿಚಾರದಲ್ಲಿ ಚೈತ್ರ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಅಂದ್ರೆ ಅವರು ಇದೊಂದೇ ವಿಚಾರ ಅಲ್ಲ, ಸಾಮಾನ್ಯವಾಗಿ ಹೆಣ್ಮಕ್ಳ ಬಗ್ಗೆ ಅದರ ಮಾನಹಾನಿ ವಿಚಾರವಾಗಿ ಬರೋದಾದ್ರೆ ಯಾವುದೇ ಒಂದು ಸಂದರ್ಭದಲ್ಲೂ ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಸೊ ಅದೇ ರೀತಿ ಈಗ ಚೈತ್ರಾ ಜೆ ಆಚಾರ್ ಅವರಿಗೆ ಒಂದು DM ಆಗಿ ಒಂದು ಮೆಸೇಜ್ ಮಾಡಿರ್ತಾರೆ. ಆ ಮೆಸೇಜ್ ಅನ್ನ ತೆಗೆದುಕೊಂಡು ನೋಡಿದ ನಂತರದಲ್ಲಿ ಗೊತ್ತಾಗುತ್ತೆ ಆತ ಮಾಡಿರುವ ಒಬ್ಬರು ಪೊಲೀಸ್ ಪೇದೆ ಆಗಿರುತ್ತೆ. ಆ ಒಂದು ಸಮಾಜವನ್ನ ರಕ್ಷಣೆ ಮಾಡುವಂತಹ ಅಥವಾ ಮಹಿಳೆಯ ಮಾನವನ್ನ ರಕ್ಷಣೆ ಮಾಡುವಂತಹ ಪೊಲೀಸ್ ಅಧಿಕಾರಿ ಅಂದ್ರೆ ಪೇದೆ ಈ ರೀತಿ ಒಂದು ಮೆಸೇಜ್ ಮಾಡೋದಾದ್ರೆ ಇದು ಯಾವ ಮಟ್ಟಿಗಿನ ಸಮಾಜ ಇದು ಅನ್ನೋದೊಂದು ದೃಷ್ಟಿಕೋನದಲ್ಲಿ ಅವರು ನೇರವಾಗಿ ಅದನ್ನ ಪೋಸ್ಟ್ ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಈ ರೀತಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಬೆಂಗಳೂರು ಪೊಲೀಸ್, ಸಿಟಿ ಪೊಲೀಸ್ ಏನಿದ್ರೆ ಅವರು ಟ್ಯಾಗ್ ಮಾಡಿ ನಿಮ್ಮ ಒಂದು ಇಲಾಖೆಯ ಪೊಲೀಸ್ ಬೇರೆ ಈ ರೀತಿ ಒಂದು ಮೆಸೇಜ್ ಮಾಡಿದ್ರೆ ಇದಕ್ಕೆ ತಕ್ಕರಾದ ಉತ್ತರವನ್ನ ನೀವು ಕೊಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ನಂತರದಲ್ಲಿ ಚರ್ಚೆ ಆದಂತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಆದ ನಂತರದಲ್ಲಿ ಆ ಪೊಲೀಸ್ ಮತ್ತೊಂದು ಮೆಸೇಜ್ ಅನ್ನ ಮಾಡ್ತಾರೆ. ಇದು ನಿಮ್ಮ ಮೇಲಿನ ಕಳಕಳಿಯಿಂದ ನಾನು ಈ ರೀತಿ ಹೇಳಿರುವಂತದ್ದು, ದಯವಿಟ್ಟು ಕ್ಷಮಿಸಿ, ನಾನು ಮತ್ತೆ ಈ ರೀತಿ ತಪ್ಪನ್ನ ಮಾಡೋದಿಲ್ಲ. ಈ ನನ್ನ ಕೆರಿಯರ್ಗೆ ದೊಡ್ಡ ಸಮಸ್ಯೆಯನ್ನ ಎದುರಾಗುತ್ತೆ ಇದರಿಂದ. ಸೊ ಈ ಒಂದು ಪೋಸ್ಟ್ ಅನ್ನ ಡಿಲೀಟ್ ಮಾಡಿ ಅಂತ ಅಂಗಲಾಚ್ಕೊಳ್ತಾರೆ. ಆ ನಂತರದಲ್ಲಿ ಒಂದು ಪೋಸ್ಟ್ ಅನ್ನ ಏನು ಚೈತ್ರಾ ಜೆ ಆಚಾರ್ ಅವರು ಡಿಲೀಟ್ ಮಾಡ್ತಾರೆ. ಅವರ ಒಂದು ವೃತ್ತಿಗೆ ಒಂದು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಈ ರೀತಿಯ ಒಂದು ಚರ್ಚೆ ಆಗ್ತಿದ್ದು ಪೊಲೀಸ್ ಕಂಪ್ಲೇಂಟ್ ವಿಚಾರ ತನಕ ಹೋಗಿಲ್ಲ. ಕ್ಷಮೆ ಕೇಳಿದ್ರಿಂದ ಚೈತ್ರಾ ಜೆ ಆಚಾರ್ ಅವರು ಕ್ಷಮಿಸಿದ್ದಾರೆ ಅಂತ ಹೇಳ್ಬೋದು. ವಿದ್ಯಾ, ಲೋಕೇಶ್, ಇದೊಂದು ಎಚ್ಚರಿಕೆಯ ಗಂಟೆ ಅಲ್ವಾ ಅಂತ ಹೇಳಿ. ನೋಡಿ, ಸೋಷಿಯಲ್ ಮೀಡಿಯಾ ಅಂತಂದ್ರೆ ಎಷ್ಟೋ ಜನ ಇಂಥವ್ರು ಸಿಗ್ತಾರೆ ಲೋಕೇಶ್. ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಸೆಲೆಬ್ರಿಟಿಗಳು ಅಥವಾ ಬೇರೆ ಯಾವುದೋ ಹೆಣ್ಮಕ್ಳ ಅಕೌಂಟಿಗೆ ಹೋಗೋದು, ಅವರಿಗೆ ಕೆಟ್ಟದಾಗ ಕಾಮೆಂಟ್ ಹಾಕೋದು, DM ಮಾಡೋದು, ಇಂಥದ್ದು ಸಾವಿರ ನಡೆಯುತ್ತೆ ಪ್ರತಿದಿನ. ಕಾನೂನಾತ್ಮಕವಾಗಿ ಅದಕ್ಕೊಂದು ಕಡಿವಾಣ ಹಾಕುವಂತಹ ಪ್ರಯತ್ನಗಳು ಆಗ್ತಾ ಇದ್ರು ಕೂಡ ಅದು ಬಹಳ ಪ್ರಬಲವಾಗಿ ಏನಾದ್ರೂ ಆಗ್ತಾ ಇಲ್ಲ. ಈ ರೀತಿಯಂತಹ ಕೃತ್ಯಗಳನ್ನ ಮಾಡಿದಾಗ ಅವ್ರಿಗೆ ಕನ್ನಡಿ ಹಿಡಿದು ತೋರಿಸ್ಬೇಕು, ನೋಡಿ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಹಾಗೆ ಮಾಡಿದಾಗ್ಲೇ ಇದಕ್ಕೆ ಬ್ರೇಕ್ ಬೀಳೋದು ಅಂತ ಅನ್ಸುತ್ತೆ ಲೋಕೇಶ್.
ಖಂಡಿತ ಇದೆ. ಯಾಕಂದ್ರೆ ಈಗ ಈ ಒಂದು ಪ್ರಕರಣ ತೆಗೆದುಕೊಳ್ಳೋದಾದ್ರೆ ಒಬ್ಬ ಪೊಲೀಸ್ ಪೇದೆನೇ ಈ ತರದೊಂದು ಕಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಈಗ ಸಾರ್ವಜನಿಕವಾಗಿ ಇನ್ ಮತ್ತಷ್ಟು ಕಮೆಂಟ್ಗಳು ನಟಿಯರಿಗೆ ಈ ರೀತಿ ಬರ್ತಿಲ್ಲ ಅನ್ನೋದು ಒಂದು ವಿಚಾರ. ಯಾಕಂದ್ರೆ ಈ ವಿಚಾರ ನೋಡೋದಾದ್ರೆ ಈ ಮೆಸೇಜ್ ಅನ್ನ ಫೇಕ್ ಅಕೌಂಟ್ ಇಂದ ಮಾಡಿದ್ರೆ ಅಂತ. ಯಾಕಂದ್ರೆ ಒಬ್ಬ ಪೊಲೀಸ್ ಪೇದೆ ಬಟ್ಟೆಯನ್ನು ಹಾಕೊಂಡು ಆ ರೀತಿ ಮೆಸೇಜ್ ಮಾಡಿದಾಗ ಅದ ನಂತರದಲ್ಲಿ ಆತ ಮೆಸೇಜ್ ರಿಪ್ಲೈ ಕೊಟ್ಟಿರೋದು ಮತ್ತೊಂದು ನೋಡೋದಾದ್ರೆ, ಯಾಕಂದ್ರೆ ಕ್ಷಮಿಸಿ ನಾನು ಈ ರೀತಿ ಒಂದು ಪೊಲೀಸ್ ಪೇದೆಯಲ್ಲಿ ಇದ್ದೇನೆ ಅಥವಾ ಈ ನನ್ನ ಕೆಲಸಕ್ಕೆ ಅಥವಾ ವೃತ್ತಿಗೆ ಸಮಸ್ಯೆ ಆಗುತ್ತೆ ಅಂತ ರಿಪ್ಲೈ ಮಾಡಿದಾಗಲೇ ಗೊತ್ತಾಗುತ್ತೆ ಆತ ಪೊಲೀಸೇ ಆಗಿರ್ತಾರೆ ಅಂತ. ಸೊ ಇಂಥ ಒಬ್ಬ ಸಮಾಜದಲ್ಲೇ ಒಂದು ರೆಸ್ಪೆಕ್ಟ್ ಇರುವಂತ ಗೌರವ ಇರುವಂತ ಪೊಲೀಸ್ ಪೇದೆನೇ ಈ ರೀತಿ ಒಂದು ಮೆಸೇಜ್ ಮಾಡೋದಾದ್ರೆ ಇನ್ನು ಅಂದ್ರೆ ಸಾಕಷ್ಟು ಜನ ಇದ್ದಾರೆ. ಯಾಕಂದ್ರೆ ಪ್ರತಿದಿನ 10 ಪ್ರಕರಣಗಳು ಈ ತರ ಆಗ್ತಾನೆ ಇದೆ. ಯಾಕಂದ್ರೆ ಬರೀ ಇವರೊಬ್ಬರು ಚೈತ್ರ ಜೆ ಆಚಾರ್ ಅಂತಾನೆ ಅಂದ್ರೆ ಅವ್ರು ಬಂದಿರುವಂತ ಮೆಸೇಜ್ಗಳು ಇದೊಂದು ಬಹುಮುಖ್ಯವಾಗಿ ಅವರು ಪೋಸ್ಟ್ ಮಾಡಿರ್ಬೋದು. ಬಟ್ ದಿನಕ್ಕೆ ಇದೇ ರೀತಿ ಸಾಕಷ್ಟು ನಟಿಯರು ಇದ್ರ ಬಗ್ಗೆ ಮಾತನಾಡಿದ್ರು ಕೂಡ ಅದು. ಯಾಕಂದ್ರೆ ಈಗ ಇತ್ತೀಚೆಗಷ್ಟೇ ಸಪ್ತಮಿ ಗೌಡ ಅವರು ದನಿ ಮಾಡ್ತಾರೆ. ಯಾಕಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಒಂದು ಕೆಟ್ಟದಾಗಿ ವಿಡಿಯೋಗಳು ಬಂದಾಗ ಅದಕ್ಕೆ ಕಮೆಂಟ್ಗಳು ಹೇಗೆ ಬರ್ತದೆ ಅಂತ ಒಂದು ದನಿಯನ್ನು ಎತ್ತರು. ಅದೇ ತರ ಈ ತರ ಒಂದು DM ಮಾಡುವಂತ ಪ್ರವೃತ್ತಿ, ಕಮೆಂಟ್ ಹೊರತುಪಡಿಸಿ ಕಮೆಂಟ್ ಸಾರ್ವಜನಿಕ ಎಲ್ಲರೂ ಕಾಣಿಸೋ ರೀತಿ ಇರುತ್ತೆ. ಅಲ್ಲ ಲೋಕೇಶ್, ಈಗ ಒಬ್ಬ ನಟಿಗೆ ಅಥವಾ ಒಬ್ಬ ಹೆಣ್ಣು ಮಗಳಿಗೆ ನೀನ್ ನಟಿನಾ ಅಥವಾ ನೀನ್ ವೇಶ್ಯೇನಾ ಅಂತ ಕೇಳ್ತಾರೆ ಅಂತಂದ್ರೆ ಅವ್ರ ಮನೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಯಾರಾದ್ರೂ ಇಂಥ ಪ್ರಶ್ನೆ ಕೇಳಿದಾಗ ಅದೇ ಮಹೇಶ್ ಹೊಸಮನಿ ಸುಮ್ನಿರ್ತಿದ್ನ ಅಥವಾ ಆತನ ರೀತಿ ಮೆಸೇಜ್ ಹಾಕುವಂತಹ ವ್ಯಕ್ತಿಗಳು ಸುಮ್ನಿರ್ತಾರಾ ಅಂತ ಹೇಳಿ ಲೋಕೇಶ್? ಖಂಡಿತ ಇದೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ನೋಡಿದ್ರೆ ಒಬ್ಬ ನಟಿ ಬಗ್ಗೆನೇ ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ಬೇರೆ ಒಬ್ಬ ಮಹಿಳೆಯ ಬಗ್ಗೆ ಅಥವಾ ಸಾಮಾನ್ಯವಾಗಿ ಪೋಸ್ಟ್ ಮಾಡುವಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಈಗ ಇನ್ಫ್ಲುಯೆನ್ಸರ್ಸ್ ಆಗಲಿ ಅಥವಾ ಬೇರೆ ಹೆಣ್ಮಕ್ಳಾಗ್ಲಿ ಪೋಸ್ಟ್ಗಳನ್ನ ಮಾಡ್ತಾರೆ. ಅದಕ್ಕೆ ಇದೇ ರೀತಿ ಒಂದು ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಬಳಕೆ ಮಾಡಿ ಅಥವಾ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡೋದಾಗ್ಲಿ DM ಮಾಡೋದಾಗ್ಲಿ ಇದೇ ಇರುತ್ತೆ. ಈಗ ನಟಿಗೆ ಚೈತ್ರ ಜೆ ಆಚಾರ್ ಅಂದ್ರೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ನಟಿ ಅಂತಲ್ಲ, ಈಗ ದಕ್ಷಿಣ ಭಾರತದಂತ ಹೆಸರು ಮಾಡಿರುವಂತ ನಟಿ ಅಂತವ್ರಿಗೆ ಈ ರೀತಿಯ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ ಅಂತಂದ್ರೆ ಇನ್ಯಾವ ಮಟ್ಟಿಗೆ ಹದಗೆಟ್ಟಿರ್ಬೋದು ಸಮಾಜ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಚೈತ್ರ ಜೆ ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಒಳ್ಳೇದು ಅಂತ ಸಾಕಷ್ಟು ಜನ ಕಮೆಂಟ್ ಅನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಅವರಿಗೆ ತಕ್ಕದಾದ ಪಾಠ ಆಗಿರೋದು. ಯಾಕಂದ್ರೆ ಪೊಲೀಸ್ ಪೇದೆಯಾಗಿ ಈ ತರದೊಂದು ಕೆಟ್ಟದಾಗಿ ಒಂದು ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಇವ್ರು ಯಾವ ರೀತಿ ಸಮಾಜವನ್ನ ಕಾಪಾಡ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ಚೈತ್ರ ಜೆ ಆಚಾರ್ ಮುಂದೆ ಹೋಗಿ ಅವ್ರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡಬೇಕು ಅನ್ನೋ ಕಮೆಂಟ್ಸ್ಗಳು ಕೂಡ ಕೇಳಿ ಬರ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.